ಕರ್ನಾಟಕ ರಾಜ್ಯ ಸರ್ಕಾರ ಅನುದಾನದ ವಿಚಾರದಲ್ಲಿ 5,495 ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದೆ ಬಿಜೆಪಿಯ ಸಚಿವೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತಹ ವಿಚಾರ ಇದು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಹಣಕಾಸು ಆಯೋಗದ ನಿಯಮದ ಪ್ರಕಾರ ಯಾವುದೇ ರಾಜ್ಯಗಳಿಗೆ ಈ ರೀತಿ ವಿಶೇಷ ಅನುದಾನ ಕೊಡೋಕೆ ಬರಲ್ಲ. ನೀವು ರಾಜ್ಯದಿಂದ ಆಯ್ಕೆಯಾದ ಸಂಸದರು, ಹೀಗಾಗಿ ವಿಶೇಷ ಅನುದಾನ ಕೊಡಿಸಿ ಅಂತಾರೆ. ಯುಪಿಎ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಮೋದಿ ರಾಜ್ಯಕ್ಕೆ ಹೆಚ್ಚು ತೆರಿಗೆ ಹಣ ಕೊಡ್ತಾ ಇದ್ದಾರೆ. ಹೀಗಂತ ರಾಜ್ಯದ ನೆಲದಲ್ಲೇ ನಿಂತು ಮೈಸೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ತರವನಲ್ಲಿ ನಿಂತು ರಾಜ್ಯ ಸರ್ಕಾರಕ್ಕೆ ಅಂಕಿ ಅಂಶದ ಸಮೇತ ಲೆಕ್ಕ ಕೊಟ್ಟಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಅನುದಾನದ ಫೈಟ್ ಇಲ್ಲಿ ತನಕ ನಡೀತಾ ಇತ್ತಲ್ಲ, ಆ ಫೈಟ್ ಮುಂದುವರೆದ ಭಾಗವಾಗಿ ಸಿಎಂ ತವರಲ್ಲೇ ನಿಂತು ರಾಜ್ಯ ಸರ್ಕಾರಕ್ಕೆ ಅಂಕಿಅಂಶ ಸಮೇತ ಲೆಕ್ಕ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ರಾಜ್ಯಕ್ಕೆ ಕೊಟ್ಟಿರುವ ಅನುದಾನದ ಬಗ್ಗೆ ಕನ್ನಡದಲ್ಲೇ ವರದಿ ಕೊಡ್ತೀವಿ ಹೀಗಂತ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದ್ದಾರೆ. ರಾಜ್ಯ ಸರ್ಕಾರದ ಆರ್ಥಿಕತೆ ಬಹಳ ಕೆಟ್ಟದಾಗಿದೆ. ಕೇಂದ್ರ ಸರ್ಕಾರದವರು ಹೇಳ್ತಾ ಇರೋದೀಗ ರಾಜ್ಯಕ್ಕೆ ಕೊಡಬೇಕಾದ ಪ್ರತಿ ರೂಪಾಯಿಯನ್ನ ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೀವಿ ಅಂತ. ಬರಗಾಲದ ಹಣ ಎಲ್ಲ ಸಿಗ್ತಾ ಗೊತ್ತಿಲ್ಲ, ಹಾಗಾದ್ರೆ ಬರ ಪರಿಹಾರ ಎಲ್ಲ ಕೊಟ್ರ ಗೊತ್ತಿಲ್ಲ. ಇವ್ರು ನೋಡಿದ್ರೆ ಕೊಟ್ಟಿಲ್ಲ, 1 ರೂಪಾಯಿ ಬಂದಿಲ್ಲ ಅಂತಾರೆ. ಡೆಲ್ಲಿಗೆ ಹೋಗಿದ್ರು ನಾಯಕರುಗಳೆಲ್ಲರೂ ಕೂಡ, ಶಾಸಕರು ಸಚಿವರುಗಳೆಲ್ಲ ಡೆಲ್ಲಿಗೆ ಹೋಗಿ ಫೈಟ್ ಮಾಡ್ಕೊ ಬಂದ್ರು. ಇಲ್ಲಿ ನೋಡಿದ್ರೆ ಇವರು ನಾವು ಕೊಟ್ಟಿದೀವಿ ಅಂತಾರೆ. ಜನ ಯಾರನ್ನ ನಂಬಬೇಕು ಹಂಗಾದ್ರೆ? That 5,495 crore special grant was not released to Karnataka, and I want to very clearly state this before this August audience, that this is utterly false. The Finance Commission did not in its final report recommend any such special grant. And to repeatedly say, no, it was suggested by the Finance Commission, you did not accept, you denied finance to Karnataka, you are an MP from Karnataka, you are doing injustice to Karnataka. I'm sorry. The Finance Commission's final report did not have any such a recommendation, and therefore that is totally false. The net proceeds of shareable taxes, central taxes, to states under the various finance commissions, that the funds from the central government to the state government, as per the recommendation of the Finance Commission,